ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ಈಗ ಬಿರುಗಾಳಿಯನ್ನ ಎಬ್ಬಿಸಿದೆ. ಸಚಿವರ ವಿರುದ್ಧ ಶಾಸಕ ಸುರೇಶ್ ಗೌಡ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ವಿಧಾನಸೌಧದಲ್ಲಿ ಯತ್ನಾಳ್ಗೆ ಒಂದು ಚೀಟಿ ಬರುತ್ತೆ, ಅಲ್ಲಿನ ಸಚಿವರೇ ಬಂದು ಚೀಟಿ ಪ್ರಸ್ತಾಪ ಮಾಡಿ ಅಂದಿದ್ದಾರೆ. ಸಿಎಂ ಪರ ಮಾತನಾಡಿದ್ದಕ್ಕೆ ಕೇಸ್ನಲ್ಲಿ ಸಿದ್ದರಾಮಯ್ಯ ಕೂಡ ರಾಜಣ್ಣರ ರಕ್ಷಣೆಗೆ ಬಂದಿಲ್ಲ. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಕೊಟ್ಟಿರುವಂತಹ ಹೇಳಿಕೆ ಇದು. ಸಿಎಂ ಸೀಟ್ ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯನವರೇ ಮಾಡಿಸಿದ್ರ ಆಂತರಿಕ ಕಚ್ಚಾಟ, ಭ್ರಷ್ಟಾಚಾರದ ಜೊತೆಯಲ್ಲಿ ಸೀಟ್ ಉಳಿಸಿಕೊಳ್ಳುವಂತ ಪ್ರಯತ್ನನ ಇದು ಕಾಂಗ್ರೆಸ್ನ ಅತಿ ದೊಡ್ಡ ಸ್ಕ್ಯಾಂಡಲ್. ಡಾಕ್ಟರ್ ಜಿ ಪರಮೇಶ್ವರ್ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ನಡೆಸಬೇಕು. ಕೂಡಲೇ ಸಿಎಂ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಸಿಬಿಐಗೆ ಕೊಡಬೇಕು. ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಕೊಟ್ಟಿರುವಂತ ಹೇಳಿಕೆ ಇದು. ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಯಿತು. ಈ ವಿಚಾರ ಪ್ರಸ್ತಾಪ ಮಾಡಿ ಅಂತ ಹೇಳಿದ್ದು KN ರಾಜಣ್ಣ ಅವರೇ. ವಿರೋಧ ಪಕ್ಷದ ನಾಯಕರ ಕೈಗೆ ಒಂದು ಚೀಟಿಯನ್ನು ತಂದುಕೊಡ್ತಾರೆ. ವಿರೋಧ ಪಕ್ಷದಲ್ಲಿದ್ದಂಥ ಯತ್ನಾಳ್ ಕೈಗೆ ಒಂದು ಚೀಟಿಯನ್ನು ತಂದುಕೊಡ್ತಾರೆ. ಚೀಟಿಯನ್ನು ತಂದುಕೊಟ್ಟು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಅಂತ ಹೇಳಿದ್ದು KN ರಾಜಣ್ಣ ಅವರೇ ಎನ್ನುವುದಾಗಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಡ್ಜೆಟ್ ಮೇಲ್ಗಡೆ ನಾನು ನೋಡ್ತಾ ಇರ್ತೀನಿ ಅಸೆಂಬ್ಲಿಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಭಾಳ, ಯಾಕೆಂದರೆ ಅಸೆಂಬ್ಲಿ ಅಂದರೆ ಅದು ಭಾಳ ಪವಿತ್ರತೆ ಇರುವಂಥ ದೇವಸ್ಥಾನ, ಪ್ರಜಾಪ್ರಭುತ್ವ ದೇವಸ್ಥಾನ. ಆ ಸಂದರ್ಭದಲ್ಲಿ ಒಂದು ಚೀಟಿ ಬರುತ್ತೆ ಯತ್ನಾಳ್ ಅವ್ರ ಕೈಯಲ್ಲಿ. ಬಂದ ತಕ್ಷಣ ಅವ್ರು ಎದ್ದು ರೈಸ್ ಮಾಡ್ತಾರೆ. ಅಂದರೆ ಅಲ್ಲಿರುವಂಥ ಸಚಿವರೇ ಬಂದು ವಿರೋಧ ಪಕ್ಷದ ಒಬ್ಬ ನಮ್ಮ ಸದಸ್ಯರಿಗೆ ಹೇಳಿ ಆ ವಿಷಯವನ್ನು ಪ್ರಸ್ತಾಪ ಮಾಡುವಂಥದ್ದು. ಆ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಒಂದು ರೂಲಿಂಗ್ ಪಾರ್ಟಿಯಲ್ಲಿರುವಂಥ ಒಬ್ಬ ಸಚಿವರು, ಅವರಿಗೆ ಮುಖ್ಯಮಂತ್ರಿಗಳಿರ್ತಾರೆ, ಕ್ಯಾಬಿನೆಟ್ ಇರುತ್ತೆ, ತನಗಾಗಿರೋವಂಥದ್ದನ್ನು ಹೇಳೋದಕ್ಕೆ ಸರ್ಕಾರ ಇರುತ್ತೆ, ಹೋಮ್ ಮಿನಿಸ್ಟರ್ ಇರ್ತಾರೆ, ಅವ್ರದ್ದೇ ಸರ್ಕಾರ. ಒಂದು ಯತ್ನಾಳವರು ಭಾಷಣ ಮಾಡ್ತಿರ್ತಾರೆ ಬಡ್ಜೆಟ್ ಮೇಲ್ಗಡೆ. ನಾನು ನೋಡ್ತಾ ಇರ್ತೀನಿ ಅಸೆಂಬ್ಲಿಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಭಾಳ, ಯಾಕೆಂದರೆ ಅಸೆಂಬ್ಲಿ ಅಂದರೆ ಅದು ಭಾಳ ಪವಿತ್ರತೆ ಇರುವಂಥ ದೇವಸ್ಥಾನ, ಪ್ರಜಾಪ್ರಭುತ್ವ ದೇವಸ್ಥಾನ. ಆ ಸಂದರ್ಭದಲ್ಲಿ ಒಂದು ಚೀಟಿ ಬರುತ್ತೆ ಯತ್ನಾಳ್ ಅವ್ರ ಕೈಯಲ್ಲಿ. ಬಂದ ತಕ್ಷಣ ಅವ್ರು ಎದ್ದು ರೈಸ್ ಮಾಡ್ತಾರೆ. ಅಂದರೆ ಅಲ್ಲಿರುವಂಥ ಸಚಿವರೇ ಬಂದು ವಿರೋಧ ಪಕ್ಷದ ಒಬ್ಬ ನಮ್ಮ ಸದಸ್ಯರಿಗೆ ಹೇಳಿ ಆ ವಿಷಯವನ್ನು ಪ್ರಸ್ತಾಪ ಮಾಡುವಂಥದ್ದು. ಆ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಒಂದು ರೂಲಿಂಗ್ ಪಾರ್ಟಿಯಲ್ಲಿರುವಂಥ ಒಬ್ಬ ಸಚಿವರು, ಅವರಿಗೆ ಮುಖ್ಯಮಂತ್ರಿಗಳಿರ್ತಾರೆ, ಕ್ಯಾಬಿನೆಟ್ ಇರುತ್ತೆ, ತನಗಾಗಿರುವಂಥದ್ದನ್ನು ಹೇಳೋದಕ್ಕೆ ಸರ್ಕಾರ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೀಶ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಇತ್ತ ಸುರೇಶ್ ಗೌಡರು ಸಿರಿಸಿರುವಂತಹ ಹೊಸ ಬಾಂಬ್ ಏನ್ ಹೇಳಿದ್ರು, ಮುಂದೆ ಈ ಪ್ರಕರಣ ಯಾವ ರೀತಿ ತಿರುವು ಪಡಿಬಹುದು? ಸಂಪತ್, KN ರಾಜಣ್ಣ ಪರವಾಗಿ ಮಾತಾಡ್ತಾನೆ ಸುರೇಶ್ ಗೌಡ್ರು ಒಂದಷ್ಟು ಚಾಟಿನ ಬೀಸಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಮುಖಂಡರಿಗೆ. ಅಂದ್ರೆ ಈ ಒಂದು ತನಿಖೆ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ದಾರೆ. ಒಂದು ಈ ವಿಚಾರದಲ್ಲಿ ರಾಜಣ್ಣ ಅವರು ಮತ್ತೆ ಏನು ಸ್ಪೀಕರ್ ಮತ್ತೆ ಸದನದಲ್ಲಿ ಏನೇನು ನಡೀತು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧವಾಗಿ ಸುರೇಶ್ ಗೌಡ್ರು ಮಾತಾಡಿರೋದ್ರೆ ಅವರೇ ಹೇಳಿಕೊಟ್ಟು ಈ ಕೆಲಸ ಮಾಡ್ತಿದ್ದಾರೆ ಅನ್ನೋ ಅನುಮಾನವನ್ನ ಸುರೇಶ್ ಗೌಡ್ರು ವ್ಯಕ್ತಪಡಿಸಿದ್ದಾರೆ. ಒಂದು ಸಿದ್ದರಾಮಯ್ಯರ ಪರವಾಗಿ ಸದಾ ಮಾತನಾಡ್ತಕ್ಕಂಥ ರಾಜಣ್ಣ ಅವ್ರ ಪರವಾಗಿ ಸಿದ್ದರಾಮಯ್ಯ ನಿಂತಿಲ್ಲ ಅನ್ನೋದು ಅವರ ವಾದ. ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಪ್ರಭಾವಿ ರಾಜಕಾರಣಿ ಮತ್ತೆ ಸಾಕಷ್ಟು ಕ್ಲೀನ್ ಹ್ಯಾಂಡ್ ಆಗಿರ್ತಕ್ಕಂಥ ರಾಜಣ್ಣ ಅವ್ರ ಪರವಾಗಿ ಕಾಂಗ್ರೆಸ್ ನಾಯಕರು ನಿಲ್ಲಬೇಕಾಗಿತ್ತು. ಆದ್ರೆ ಅದು ಯಾವುದೇ ಕೆಲಸ ಆಗ್ತಾ ಇಲ್ಲ, ಯಾಕೆ ಇಷ್ಟು ತಡ ಆಗ್ತಿದೆ ಅನ್ನೋದು ಅವರು ಗಂಭೀರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂಪತ್, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಒಂದು ರೂಲಿಂಗ್ ಪಾರ್ಟಿಯಲ್ಲಿರುವಂಥ ಒಬ್ಬ ಸಚಿವರು, ಅವರಿಗೆ ಮುಖ್ಯಮಂತ್ರಿಗಳಿರ್ತಾರೆ, ಕ್ಯಾಬಿನೆಟ್ ಇರುತ್ತೆ, ತನಗಾಗಿರೋವಂಥದ್ದನ್ನು ಹೇಳೋದಕ್ಕೆ ಸರ್ಕಾರ ಇರುತ್ತೆ, ಹೋಮ್ ಮಿನಿಸ್ಟರ್ ಇರ್ತಾರೆ, ಅವ್ರದ್ದೇ ಸರ್ಕಾರ. ಒಂದು ಯತ್ನಾಳವರು ಭಾಷಣ ಮಾಡ್ತಿರ್ತಾರೆ ಬಡ್ಜೆಟ್ ಮೇಲ್ಗಡೆ. ನಾನು ನೋಡ್ತಾ ಇರ್ತೀನಿ ಅಸೆಂಬ್ಲಿಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಭಾಳ, ಯಾಕೆಂದರೆ ಅಸೆಂಬ್ಲಿ ಅಂದರೆ ಅದು ಭಾಳ ಪವಿತ್ರತೆ ಇರುವಂಥ ದೇವಸ್ಥಾನ, ಪ್ರಜಾಪ್ರಭುತ್ವ ದೇವಸ್ಥಾನ. ಆ ಸಂದರ್ಭದಲ್ಲಿ ಒಂದು ಚೀಟಿ ಬರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ
ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.